ರಾಜ್ಯದಲ್ಲಿ ಬಡ್ಡಿ ದಂಧೆಖೋರ ಹಾವಳಿ ಮತ್ತೆ ಮುಂದುವರೆದಿದ್ದು ಅತಿ ಬಡ್ಡಿ ಕಿರುಕುಳಕ್ಕೆ ಬೇಸತ್ತು ಮತ್ತೋರ್ವ ವ್ಯಕ್ತಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಶಿವಾನಂದ ಕಳ್ಳಿಮನಿ 36 ವರ್ಷ ಆತ್ಮಹತ್ಯೆಗೆ ಶರಣಾದ ದುರ್ದೈವಿ. ಹುಬ್ಬಳ್ಳಿಯ ಉಣಕಲ್ ಕೆರೆಗೆ ಬಿದ್ದು ಶಿವಾನಂದ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಾವಿಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದಾನೆ. ಕಾರ್ತಿಕ್ ಬಳ್ಳಾರಿ ಎಂಬುವವರ ಬಳಿ 4 ಲಕ್ಷ ಸಾಲ ಪಡೆದಿದ್ದ ಶಿವಾನಂದ 4 ಲಕ್ಷಕ್ಕೆ ಈಗಾಗಲೇ 4 ಲಕ್ಷ ಬಡ್ಡಿ ತುಂಬಿದ್ದಾನೆ. ಹೇಗಿದ್ದರೂ ಸಹ ಕಾರ್ತಿಕ್ನಿಂದ ನಿರಂತರ ಬಡ್ಡಿ ಕಿರುಕುಳ ಹೆಚ್ಚಾದ ಹಿನ್ನೆಲೆ ಶಿವಾನಂದ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಕೆಎಂಸಿ ಆಸ್ಪತ್ರೆ ಶಿವಗಾರಕ್ಕೆ ಭೇಟಿ ನೀಡಿದ ಕಮಿಷನರ್ ಎನ್ ಶಶಿಕುಮಾರ್ ಶಿವಾನಂದ ಕುಟುಂಬಸ್ಥರಿಂದ ಮಾಹಿತಿ ಪಡೆದರು. ಇದೇ ವೇಳೆ ಕಮಿಷನರ್ ಕಾಲಿಗೆ ಬಿದ್ದ ಮೃತ ಶಿವಾನಂದ ಚಿಕ್ಕಮ್ಮ ಸರಸ್ವತಿ ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಎಂದು ಕಣ್ಣೀರು ಹಾಕಿದ್ರು. ಕಿರುಕುಳ ನೀಡಿದ ನನ್ನ ಮಗನ ಸಾವಿಗೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ರು. ಬಳಿಕ ಪ್ರಕರಣಕ್ಕೆ ಸಂಬಂಧಿಸಿ ಮಾಧ್ಯಮಗಳಿಗೆ ಮಾತನಾಡಿದ ಕಮಿಷನರ್ ಶಿವಾನಂದ ತನ್ನ ಪರಿಚಯಸ್ಥನ ಬಳಿ 4 ಲಕ್ಷ ಹಣ ಪಡೆದು ಅಸಲು ಬಡ್ಡಿ ಸಮೇತ ಕೊಟ್ಟಿದ್ದ. ಹೇಗಿದ್ದರೂ ಸಾಲ ಕೊಟ್ಟ ವ್ಯಕ್ತಿ ನಿರಂತರ ಕಿರುಕುಳಕ್ಕೆ ಒಳಗಾಗಿಯೂ ಹೀಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ತಿಳಿಸಿದರು. ಅವರು ಥರ ಜಮೀನು ಕೆಲಸನೂ ಮಾಡ್ತಿದ್ರು, ಪೇಂಟಿಂಗ್ ಡ್ರೈವರು ಎಲ್ಲ ಡ್ರೈವಿಂಗ್ ಮಾಡ್ತಿದ್ರು ಸರ್. ಈ ಬಡ್ಡಿ ಸಂಬಂಧ ಕಿರುಕುಳ ಕೊಟ್ಟಿದ್ರು? ಹೌದು ಸರ್, ಆ ಬಡ್ಡಿ ಸಂಬಂಧ ಕಿರುಕುಳ ಕೊಟ್ಟಿದ್ದಕ್ಕೆ ಮಾಡ್ಕೊಂಡಂತ ಸರ್. ನಿಮ್ಮ ಹೆಸರು? ಈರಪ್ಪ ಬಸವಣ್ಣಪ್ಪ ಕಳಿಮಿನಿ. ಬ್ಯಾಗ್ನಾಗ ಅರ್ಬಿ ಹಾಕ್ಸ್ಕೊಂಡು ನಮ್ಮ ಮಿಸ್ಸಸ್ ಕಡೆಗೆ ಅರ್ಬಿ ತೊಗೊಂಡು ಬ್ಯಾಗ್ ತೊಗೊಂಡು ಮೈಲಾ ಜಾತ್ರೆಗೆ ಹೋಗ್ತೀವಿ, ಇದು ಉಳ್ವಿ ಜಾತ್ರೆಗೆ ಹೋಗ್ತೇನೆ ಅಂತ ಹೋದಾರೆ. ಉಳ್ವಿ ಜಾತ್ರೆಗೆ ಹೋಗಿ ಅಲ್ಲಿಂದ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಆಮ್ಯಾಗ ಹೆಂಡತಿಗೆ ಬಳಿ ಚುಮ್ಮರಿ ಬೆಂಡು ಬೆತ್ತಾಸ ಎಲ್ಲ ಕೊಟ್ಟು ಊರಿಗೆ ಕಳಿಸಿ ಮೈಲಾರ್ ಅವ್ನ ಗಾಡಿ ಮೈಲಾರ್ಕ್ ಹೋಗ್ಯಾನ ಅಂತ ಹೋಗ್ಯಾನ ಅಂತಾರೆ. ಮೈಲಾರ್ಕ್ ಹೋಗ್ಯಾನ ಇಲ್ಲ ಗೊತ್ತಿಲ್ರಿ. ಮೈಲಾರ್ದಾಗ ಗಾಡಿ ಸಿಕ್ಕೈತ್ರಿ ಅವ್ನು. ಅದಾಗ ಡೆತ್ ನೋಟ್ ಬರೆದಿಟ್ಟಿದ್ದೈತಿ, ಮೊಬೈಲ್ ಅದ್ರಾಗ ಐತಿ, ಗಾಡಿ ಚಾವಿನೂ ಅದ್ರಾಗ ಐತಿ. ಅಲ್ಲಿ ಅವ್ನ ಗಾಡಿ ಅಲ್ಲಿ ಐತ್ರಿ. ಉಣಕಲ್ ಕೆರೆ ಒಳಗೆ ಒಂದು ಬಾಡಿ ಸಿಕ್ಕತ್ರಿ. ಯಾವಾಗ ಸಿಕ್ಕತ್ರಿ ಬಾಡಿ? ಇವತ್ತು ಬೆಳಿಗ್ಗೆ ರೀ. ಏನೈತ್ರಿ ಅದ್ರೊಳಗ ಅವನ ಹೆಸರು ಏನೈತ್ರಿಪ್ಪ, ಸಾಲ ಕೊಟ್ಟ ಒಂದು ಅವನ ಹೆಸರು ಬರೋದು ಇವನೇ ಕಾರಣ ನನ್ನ ಸಾವಿಗೆ. ಆಮೇಲೆ ಹಿಂಗಿಷ್ಟ 4 ಲಕ್ಷ ರೂಪಾಯಿ ಕೊಟ್ಟಿದ್ನ, 4 ಲಕ್ಷ ರೂಪಾಯಿ ಕೊಟ್ಟಿದ್ನ, 4 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಬಡ್ಡಿ ಕೊಟ್ಟೆ. ಆದ್ರೂ ನಂಗೆ ಟಾರ್ಚರ್ ಮಾಡಕತ್ತಾನ ಇವನ ಕಾರಣ ಅಂತೇಳಿ ಅದ್ರೊಳಗೆ ಡೆತ್ ನೋಟ್ನಾಗ ಬರ್ದಿಟ್ಟಾನ. ಬಡ್ಡಿ ಸಾಲಕ್ಕೆ ಬಡ್ಡಿ ಸಾಲಿಗೆ ಹೆದರಿ ಸಾಲ ಅಲ್ಲಿ ಒಂದ್ ಕಡೆಗೆ 4 ಲಕ್ಷ ಅಂತೇಳಿ ಬರ್ದಂತ. ಬಡ್ಡಿ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಾನಂತ್ರಿ. ಹೆಚ್ಚಿಗೆ ಕೊಟ್ಟನು ಟಾರ್ಚರ್ ಕೊಟ್ಟಾನಂತ್ರಿ. ಬಡ್ಡಿ ಸಂಬಂಧಪಟ್ಟ ಅವನ್ನ ಮಾಡ್ಯಾನೋ ಏನ್ ನೀವು ಮಾಡ್ಕೊಂಡಾನು ಗೊತ್ತಿಲ್ರಿ. ಅದ ಆ ಗಾಡಿ ಇದ್ದಿದ್ದ ಅಲ್ಲಿ ಐತಿ, ಬಂದ್ ಬೌಡಿ ಇಲ್ಲಿ ಹೆಂಗ್ ಬಿದ್ದೈತ್ರಿ. ಅವ್ನ್ ಮೋಸ ಮಾಡ್ಯಾರ. ಅವಂದು ಪೇಂಟಿಂಗ್ ಕೆಲಸ, ಲೇಬರ್ ತಗೊಂಡ್ ಪೇಂಟಿಂಗ್ ಕೆಲಸ ಮಾಡ್ತಿದ್ದಾರೆ. ಅವಂದು ಬೈಕ್ ಇದಿತ್ರಿ, ಗಾಡಿ ಅದನ್ನು ಓಡಿಸ್ತಿದ್ದಾರೆ. ಹಂಗೆಲ್ಲ ಒಳ್ಳೆ ಹುಡುಗರೆ ಅವ ತಾನ ಮಾಡ್ಕೊಕ್ ಸಾಧ್ಯನೇ ಇಲ್ಲ. ಅವ್ಗೆ ಏನೋ ಮೋಸ ಮಾಡ್ಯಾರ ಅಂತೇಳಿ ನಾವು. ಅದಕ್ಕೆ ಅವ್ರು ಯಾರು ಬಡ್ಡಿ ಸಾಲ ಕೊಡ್ತಾರ ನೋಡು ಅವ್ರಿಗೆ ಬಾಳ ಇದು ಮಾಡ್ಬೇಕ್ರಿ ನೀವು. ಅದ್ರಲಿಂದ ಬಾಳ ಜನಕ್ಕೂ ಬಾಳ ಅನ್ಯಾಯ ಆಗತ್ತ. ಅನುಮಾನ ಐತೇನ್ರಿ ನಿಮ್ಗೆ? ನನಗ್ ಗೊತ್ತಿಲ್ಲ ರೀ ಅದು ಏನು. ಅವ್ ಯಾರಿಗೆ ಕೊಟ್ಟಾನ, ಯಾರು ಕಳಿಸ್ಕೊಂಡ. ನಿಮ್ಗೆ ಯಾರು ನಿಮ್ಮ ಮಗನ ಸಾವಿನ ಮೇಲೆ ಯಾರ ಮೇಲೆ ಅನುಮಾನ ಐತನ ಅಂತ ಕೇಳಿ? ಅದ್ರಿ ಮತ್ತೆ ಈಗ ಡೆತ್ ನೋಟ್ ಬರ್ದಾನಲ್ಲ, ಮತ್ತೆ ಅವ್ರ ಕಾರಣಕ್ಕರಿ ಈಗ ಅದಕ್ಕೆ. ಮತ್ತ ಅವ್ರ ಹೆಸರು ಏನ ಏನ ಅಂತಾರ, ಕಾರ್ತಿಕ್ ಬಳ್ಳಾರಿ ಅಂತ. ಇಲ್ಲೇ ಹುಬ್ಳಿ ಅವನ್ರಿ. ಅದಕ್ಕೆ ಅವಂಗ ಇಂಥವ್ರಿಗೆಲ್ಲ ನೀವು ಬಾಳ ಇದು ಮಾಡಿ ಅವ್ರನ್ನ ಏನಾರ ಒಂದು ಮುಂದ್ ಇಂತ ಆಗ್ಬಾರ್ದು ಅನ್ನಂಗ ಈ ಪರಿಸ್ಥಿತಿ ಯಾಕೆ ಗಂಡ್ ಮಕ್ಳಿಗೂ ಬರಬಾರ್ದು. ಇನ್ನೊಬ್ರು ಸಂಸಾರ ಹಾಳು ಮಾಡಾಕತ್ತಾರ. ಬಡ್ಡಿ ಸಾಲ ಕೊಟ್ಕೊಟ್ಟು ಅವ್ರಿಗೆ ಟಾರ್ಚರ್ ಕೊಟ್ಕೊಟ್ಟು ಅವ್ರಿಗೆ ಬಾಳ ಅನ್ಯಾಯ ಮಾಡಾಕತ್ತಾರ. ಆ ಬಡ್ಡಿ ಸಾಲ ಒನ್ನೇಕಿ ಎಲ್ಲೆಲ್ಲಿ ನಡೆಯಕತ್ತ ಅದನ್ನ ಬಂದ್ ಮಾಡಿಸ್ಬೇಕ್ರಿ. ಇಂಥವ್ ಬಾಳ ಆಗಾಕತ್ತಾವ. TV9 ಒಳಗ ಅದು ಸಾಕಷ್ಟು ಬಂದ. ನನ್ನ ಹೆಸರು ಸರಸ್ವತಿ. ಪೊಲೀಸ್ ಠಾಣೆಗಳಿಗೆ ಬಂದು ಕಂಪ್ಲೇಂಟ್ ಕೊಡಿ. ಮತ್ತು ಫಸ್ಟಿಗೆ ತಮ್ಮ ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಸ್ನೇಹಿತರಿದ್ದಾರೆ, ನಿಮ್ಮ ಸಮುದಾಯದ ಮುಖಂಡರಿದ್ದಾರೆ, ಸ್ಥಳೀಯ ಮುಖಂಡರಿರ್ತಾರೆ, ಅಂಥವ್ರಿಗೆ ಹೋಗ್ಬಿಟ್ಟು ಹೇಳ್ಕೊಳ್ಳಿ ಹಿಂಗಾಗಿದೆ ಅಂತ. ಸಾಕಷ್ಟು ವಿಷಯಗಳು ಇದರಲ್ಲಿ ಸಮಸ್ಯೆಗಳು ಹೇಳ್ಕೊಳ್ಳೋದ್ರಿಂದನೇ ಮುಕ್ತಾಯ ಆಗ್ತವೆ. ಅಲ್ಲೇ ಅಕಸ್ಮಾತ್ ಕಷ್ಟ ಸುಖ ಅಂತ ಹ್ಯಾಂಡ್ ಲೋನ್ ಟೈಪ್ ಮಾಡ್ಕೊಂಡಿದ್ರೆ ಅಲ್ಲಲ್ಲೇ ಸಾರ್ಟ್ ಔಟ್ ಆಗ್ತವೆ. ಪೊಲೀಸ್ ಠಾಣೆಗೆ ಬಂದಂಥ ಸಂದರ್ಭದಲ್ಲಂತೂ ಏನು ನಿಯಮಗಳಿದಾವೆ, ವಸೂಲಿ ಮಾಡೋರ್ಗೆ ಏನು ನಿಯಮ ಇದೆ, ಸಾಲ ಇಸ್ಕೊಂಡವ್ರು ಯಾವ ಪ್ರೊಟೆಕ್ಷನ್ ಇದೆ ಅನ್ನೋಂಥದ್ದೆಲ್ಲ ಮಾಹಿತಿಯನ್ನು ಕೊಡುವಂಥ ಕೆಲಸ ಕೂಡ ನಮ್ಮಲ್ಲಿ ಮಾಡ್ತಾ ಇದ್ದೀವಿ. ಹಂಗಾಗಿ ಯಾರೂ ಧೈರ್ಯ ಕಳ್ಕೋಬಾರ್ದು, ಹೆದರ್ಕೋಬಾರ್ದು. ಈ ಥರದ್ದು ಯಾವುದೇ ಸಂದರ್ಭ ಇದ್ರೂ ನೇರವಾಗಿ ಪೊಲೀಸ್ ಠಾಣೆಗೆ ಬನ್ನಿ ಅಂತ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆ ಸರಹದ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇವತ್ತೊಂದು ಅನ್ಯಾಚುರಲ್ ಡೆತ್. ಸೊ ಒಂದು ಮೃತದೇಹ ಉಣಕಲ್ ಕೆರೆಯಲ್ಲಿ ಸಿಕ್ಕಿದೆ.
ಅದು ಮೇಲ್ನೋಟಕ್ಕೆ ನೋಡಿದ್ರೆ ಒಂದು 2-3 ದಿನದ ಕೆಳಗಡೆನೆ ನೀರಲ್ಲಿ ಬಿದ್ದಿರುವಂಥದ್ದು ಡಾಕ್ಟರ್ಸ್ ಅಭಿಪ್ರಾಯ ಸದ್ಯಕ್ಕೆ ಪಡ್ತಾ ಇದ್ದಾರೆ. ಈ ವ್ಯಕ್ತಿ ಶಿವಾನಂದ್ ಬಸವಣ್ಣಪ್ಪ ಕಳ್ಳಿಮನಿ ಅಂತ, ಈತ ಕುಂದಗೋಳ ತಾಲೂಕು ಯಲಿವಾಲ ಗ್ರಾಮದವನು, ಧಾರವಾಡ ಜಿಲ್ಲೆ, ಸುಮಾರು 36 ವರ್ಷ ವಯಸ್ಸು. ಆತನಿಗೆ ಪರಿಚಯ ಇರುವಂಥ ಒಬ್ಬರ ಕಡೆಯಿಂದ ಸುಮಾರು 4 ಲಕ್ಷ ರೂಪಾಯಿ ಹಣ ತಗೊಂಡಿದ್ದ. ಮತ್ತೆ 4 ಲಕ್ಷ ರೂಪಾಯಿಗೆ ಬಡ್ಡಿ ಸಮೇತ ಕಟ್ಟಿದ್ರು ಕೂಡ ಅವ್ರ ಕಡೆಯಿಂದ ಕಿರುಕುಳ ಇತ್ತು ಅನ್ನೋದ್ರ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅಂತ ಒಂದು ಡೆತ್ ನೋಟ್ ಅನ್ನ ಗುತ್ತಲ, ಅಂದ್ರೆ ಹಾವೇರಿ ಜಿಲ್ಲೆ ಗುತ್ತಲದಲ್ಲಿ ಒಂದು ಬೈಕ್ ಮತ್ತೆ ಡೆತ್ ನೋಟ್ ಅಲ್ಲಿ ಸಿಕ್ಕಿದೆ. ಈ ತಿಂಗಳ 12ನೇ ತಾರೀಕಿಂದ ಅವನು ಮನೆ ಬಿಟ್ಟು ನಾಪತ್ತೆ ಆಗಿರ್ತಾನೆ. ಮತ್ತೆ 16ನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸು ದಾಖಲಾಗಿದೆ ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ. ಸೊ ಇವತ್ತು ಬಾಡಿ ಸಿಕ್ಕಿದೆ. ಅವರ ಕುಟುಂಬ ಸದಸ್ಯರು ಬಂದ್ಬಿಟ್ಟು ಯಾರು ಈ ಸಾಲ ಕೊಟ್ಟಿದ್ರು, ಅದು ಇಂಡಿವಿಜುವಲ್, ಮೈಕ್ರೋ ಫೈನಾನ್ಸ್ ಅಲ್ಲ, ಇಂಡಿವಿಜುವಲ್. ಆ ಇಂಡಿವಿಜುವಲ್ ವಿರುದ್ಧ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವಂತಹ ಕಾರಣದಿಂದ ಈ ತರ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದಾರೆ. ನಾವು ವಿದ್ಯಾನಗರದಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆದಷ್ಟು ಬೇಗ ಆರೋಪಿಯನ್ನು ವಶಕ್ಕೆ ತಗೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಇಂದ ಸಾಲ ಪಡ್ಕೊಂಡವರು ಸೇರಿದಂತೆ ಯಾವುದೇ ಖಾಸಗಿ ವ್ಯಕ್ತಿಗಳಿಂದ ಸಾಲ ತಗೊಂಡಂತವರಿಗೆ ಕಿರುಕುಳ ಆಗ್ತಿರುವಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಮತ್ತು ಜಿಲ್ಲಾಧಿಕಾರಿಗಳು ಮಾಡಿರುವಂತಹ ಹೆಲ್ಪ್ಲೈನ್ ನಂಬರ್ ಸೇರಿದಂತೆ ಬೇರೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಮತ್ತೆ ಎಲ್ಲೆಲ್ಲಿ ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೆದಿದೆ, ಅದು ಬಡ್ಡಿ ವ್ಯವಹಾರ ಇರ್ಬೋದು, ಬೆದರಿಕೆ ನೀಡುವಂಥದ್ದಿರ್ಬೋದು, ಅಂತ ಪ್ರಕರಣಗಳಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ನಾವು ಬಹಳಷ್ಟು ಬಾರಿ ಮಾಧ್ಯಮದಲ್ಲೂ ಹೇಳಿದ್ದೀವಿ. ಮತ್ತೆ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸಾರ್ವಜನಿಕ ಸಭೆಗಳನ್ನು ಮಾಡಿ ಆ ಸಾರ್ವಜನಿಕ ಸಭೆಗಳಲ್ಲಿ ಸಾಲದ ಕಿರುಕುಳದಲ್ಲಿ ಯಾರು ಆತ್ಮಹತ್ಯೆ ಇತರೆ ಕ್ರಮಗಳಿಗೆ ಮುಂದಾಗಬಾರದು ಅನ್ನುವಂಥದ್ದನ್ನ ಮನವಿ ಮಾಡಿದ್ದೇವೆ, ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ದೇವೆ. ಅದೇ ರೀತಿಯಾಗಿ ಯಾರಾದರೂ ಆ ರೀತಿ ಕಿರುಕುಳಕ್ಕೆ ಮುಂದಾದ್ರೆ ಅಂತವ್ರ ವಿರುದ್ಧ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇಷ್ಟಾಗಿಯೂ ಕೂಡ ಅಲ್ಲಲ್ಲಿ ಈ ತರ ಘಟನೆ ಆಗ್ತಿರುವಂಥದ್ದು ತುಂಬಾ ಬೇಸರದ ವಿಚಾರ. ಯಾಕಂದ್ರೆ ಸಾಲ ಇದ್ದಂತ ಸಂದರ್ಭದಲ್ಲಿ ಅವರು ಬಂದು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿದ್ದರೆ ಅದು ಅಗತ್ಯ ಕಾನೂನು ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳುತ್ತೇವೆ. ಅಕಸ್ಮಾತ್ ನಿಯಮಗಳ ಪ್ರಕಾರ ಸಾಲ ಇದ್ದಂಥ ಸಂದರ್ಭದಲ್ಲಿ ಅವರುಗಳಿಗೆ ಏನು ಕಾನೂನಲ್ಲಿ ಅವಕಾಶ ಇದೆ ಅನ್ನೋಂಥದ್ದು ಕೂಡ ಅವರಿಗೆ ತಿಳುವಳಿಕೆ ನೀಡುವಂಥ ಕೆಲಸ ಮಾಡಲಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಯಾವುದೇ ಇಂಡಿವಿಜುವಲ್ ಇರ್ಬೋದು ಅಥವಾ ಅನ್ರಿಜಿಸ್ಟರ್ಡ್ ಇದ್ದಂಥವರು ಬಡ್ಡಿ ವ್ಯವಹಾರ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾರು ರಿಜಿಸ್ಟರ್ಡ್ ಇರ್ತಾರೆ, ಲೇವಾದೇವಿಗಾರರು ಇರ್ಬೋದು ಅಥವಾ ಬಡ್ಡಿ ಕೊಡ್ಲಿಕ್ಕೆ ಯಾರು ಲೈಸೆನ್ಸ್ಡ್ ಇಂಡಿವಿಜುವಲ್ಸ್ ಇರ್ತಾರೆ, ಮೈಕ್ರೋ ಫೈನಾನ್ಸ್ ಇರ್ಬೋದು, ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಏನು ಒಂದು ಫೇರ್ ಕೋಡ್ ಆಫ್ ಕಂಡಕ್ಟ್ ಅಂತ ಇದೆ, ಅಂದ್ರೆ ಈ ರೀತಿ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತಂದ್ರೆ ಸಂಜೆ ಆದ್ಮೇಲೆ ಅವ್ರು ಹೋಗಂಗಿಲ್ಲ, ಅವ್ರ ಮನೆ ಒಳಗಡೆ ಹೋಗಂಗಿಲ್ಲ, ರಸ್ತೆಯಲ್ಲಿ ಅಡ್ಡ ಹಾಕಂಗಿಲ್ಲ, ಮತ್ತೆ ಅವಾಚ್ಯ ಶಬ್ದಗಳಲ್ಲಿ ನಿಂದನೆ ಮಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು ಮಾಡಂಗಿಲ್ಲ, ಮನೆಗೆ ಹೋಗ್ಬಿಟ್ಟು ಯಾವುದೇ ನ್ಯಾಯಾಲಯದ ಅನುಮತಿ ಇಲ್ಲದಲ್ಲೇ ಜಪ್ತು ಮಾಡೋದು ಅದೆಲ್ಲ ಮಾಡಂಗಿಲ್ಲ ಅಂತ ಸಾಕಷ್ಟು ನಿಯಮಾವಳಿಗಳಿದ್ದಾವೆ. ಅದನ್ನ ಬ್ರೀಚ್ ಮಾಡಿ ಅಕಸ್ಮಾತ್ ಯಾರಾದರೂ ವಸೂಲಾತಿಗೆ ಕ್ರಮ ಕೈಗೊಳ್ತಿದ್ದಾರೆ ಅಂತಂದ್ರೆ ಅಂತವ್ರಿಗೆ ನಮ್ಮ BNS ಅಲ್ಲಿ ಸಾಕಷ್ಟು ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಿಕ್ಕೆ ಕೂಡ ಅವಕಾಶ ಇದೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಘಟನೆಗಳು ಮರುಕಳಿಸುತ್ತಿರೋದ್ರ ಹಿನ್ನೆಲೆಯಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಯಾರು ಈ ರೀತಿ ಅನಧಿಕೃತ ಮೀಟರ್ ಬಡ್ಡಿ ಮಾಡಿ ಹೆಚ್ಚು ಬಡ್ಡಿಯನ್ನು ವಸೂಲಿತಿ ಮಾಡ್ತಾರೆ, ಮತ್ತೆ ಹಣ ಕೊಡ್ತಾ ಇಲ್ಲ ಅಂತಂದು ಬೆದರಿಕೆ ಹಾಕುವಂಥದ್ದು, ಸುಲಿಗೆ ಮಾಡುವಂಥದ್ದು ಮಾಡ್ತಾರೆ, ಅಂತವ್ರದ್ದೆಲ್ಲ ಒಂದು ವಿವರಗಳನ್ನ ಪಡೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದೀವಿ. ಪ್ರತಿ ಪೊಲೀಸ್ ಠಾಣೆಯಲ್ಲಿ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಸಾರ್ವಜನಿಕರು ಮಾಹಿತಿ ನೀಡಬೇಕು ಅಂತ ಈ ಮೂಲಕ ಮನವಿ ಮಾಡಲಿಕ್ಕೆ ಇಷ್ಟ. ಈಗ ನೋಡಿ, 2 ಪ್ರಕರಣಗಳಲ್ಲಿ, ಇವಾಗ ಗೋಕುಲ್ ರೋಡ್ ಪ್ರಕರಣದಲ್ಲಿ ಸುಮಾರು 10 ಲಕ್ಷ ಅವರು ಹಣ ಸಾಲ ಇಸ್ಕೊಂಡು ನಾನು 65 ಲಕ್ಷದವರೆಗೂ ಮುಟ್ಟಿಸಿದ್ದೆ. ಅಷ್ಟಾಗಿಯೂ ಮತ್ತೆ ಕೇಳ್ತಾ ಇದ್ದೇನೆ ಅಂದ್ರೆ ಯಾರೊಬ್ಬರಿಗೂ ಹೇಳ್ದಂಗೆ ಹೋಗಿ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಮಗೆ ತಿಳಿದು ಬಂದಿತ್ತು. ಸೊ ಆ ಪ್ರಕರಣದಲ್ಲಿ ಆ ಕನ್ಸರ್ನ್ ಆರೋಪಿನ ಕೂಡ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗಿತ್ತು. ಮತ್ತೆ ಅದರಲ್ಲೂ ಕೂಡ ಬೇಸರದ ವಿಚಾರ ಅಂತಂದ್ರೆ ಈ ತರ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಅವ್ರ ಕುಟುಂಬ ಸದಸ್ಯರಿಗೂ ಕೂಡ ಅವನು ಹೇಳಿಲ್ಲ ಆ ವ್ಯಕ್ತಿ. ಈ ಪ್ರಕರಣದಲ್ಲೂ ಕೂಡ ಯಾವುದು ಈ ತರ ಎಕ್ಸ್ಟ್ರೀಮ್ ಮೆಷರ್ ತಗೊಳ್ಳೋಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಅವ್ರ ಕುಟುಂಬ ಸದಸ್ಯರಿಗೆ ಅಂದಾಜಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮಗದೊಮ್ಮೆ ಮನವಿ ಮಾಡುವಂಥದ್ದು, ಯಾರೇ ಸಾಲ ತಗೊಂಡಿರುವಂಥವ್ರು ನಿಯಮ ಬಾಹಿರವಾಗಿ, ಕಾನೂನು ಬಾಹಿರವಾಗಿ
ಫಿಸಿಕಲ್ ಯೂಸ್ ಆಫ್ ಫೋರ್ಸ್ ಮಾಡುವಂಥದ್ದು, ಜನ ಕರ್ಕೊಂಬಂದು ಬೆದರಿಕೆ ಹಾಕುವಂಥದ್ದು, ಅಥವಾ ಕುಟುಂಬ ಸದಸ್ಯರಿಗೆ ಬೆದರಿಕೆ ಹಾಕುವಂಥದ್ದು, ಮನೆ ಒಳಗೆ ನುಗ್ಗುವಂಥದ್ದು, ರಸ್ತೆಯಲ್ಲಿ ಅಡ್ಡ ಹಾಕುವಂಥದ್ದು, ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಕೊಡುವಂಥದ್ದು ಯಾವುದೇ ಇದ್ರೂ ದಯವಿಟ್ಟು